ಈಗಾಗಲೇ ಈ ಯುದ್ಧ ಆರಂಭ ಆಗಿ 33 ದಿನಗಳು ಕಳೆದು ಹೋಯಿತು. 33 ದಿನಗಳಲ್ಲಿ ರಾಜ್ಯ ಅದರ ಜೊತೆಯಲ್ಲಿ ದೇಶ ಸಾಕಷ್ಟು ಅನುಭವಿಸಿದ್ದಾಯಿತು. ಯುದ್ಧದ ತೀವ್ರತೆ ಹೆಚ್ಚುತ್ತಾ ಇದೆ ಬಿಟ್ಟರೆ ಕಡಿಮೆ ಆಗ್ತಾ ಇಲ್ಲ. ಆದರೆ ಈ ಯುದ್ಧದಿಂದಾಗಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಪ್ರಮುಖವಾಗಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತಿವೆ ವಾಹನಗಳು. ಆಟೋ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿದೆ. ಬಂಕ್ಗಳ ಮುಂದೆ 3 ರಿಂದ 4 ಗಂಟೆ ಸಾಲು ನಿಲ್ತಾ ಇದ್ದಾರೆ ವಾಹನ ಚಾಲಕರು, ಆಟೋ ಚಾಲಕರು. ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರ ಬದುಕು ಬೀದಿಗೆ ಬಂದಂತಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಯುದ್ಧದ ಪರಿಣಾಮದಿಂದಾಗಿ ವಾಣಿಜ್ಯ ಜೊತೆಗೆ ಗೃಹ ಬಳಕೆಯ LPG ಗ್ಯಾಸ್ ಸಿಲಿಂಡರ್ ಕೊರತೆ ಎಲ್ಲಾ ಕಡೆಗೂ ತಾಂಡವವಾಡ್ತಾ ಇದೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈ LPG ಪಂಪ್ಗಳಲ್ಲಿ ಸಮರ್ಪಕವಾಗಿ ಗ್ಯಾಸ್ ಸಿಗದೆ ಆಟೋ ಚಾಲಕರ ನಿತ್ಯದ ದುಡಿಮೆಗೂ ಕೂಡ ಪೆಟ್ಟು ಬಿದ್ದಿದೆ. LPG ಬೆಲೆ ಏರಿಕೆ ಬಿಸಿ ಜೊತೆಗೆ ಸಿಗದೇ ಇರುವಂಥ ಈ ಹಾಹಾಕಾರ ಇದೆಲ್ಲವೂ ಕೂಡ ತುತ್ತು ಅನ್ನಕ್ಕೂ ಕೂಡ ಒಂದು ರೀತಿಯಲ್ಲಿ ತತ್ವಾರ ಎದುರಾಗಿರೋದು. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಬಂಕ್ ಸಿಬ್ಬಂದಿ, ಬಂಕ್ ಮಾಲೀಕರು, ಪೊಲೀಸರ ಜೊತೆಯಲ್ಲಿ ವಾಗ್ವಾದ ನಡೆಸ್ತಾ ಇರುವಂತ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಆಟೋವನ್ನ ನಿಲ್ಲಿಸಿದ್ದಾರೆ. ಬಂಕ್ ಮುಂದೆ ಸರತಿ ಸಾಲಲ್ಲಿ ನಿಂತು ಆಟೋ ಗ್ಯಾಸ್ ತುಂಬಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಟೋ ಚಾಲಕರು ಕಾಯ್ತಾ ಇದ್ದಾರೆ ಬಿಟ್ರೆ ಆಟೋಗೆ ಗ್ಯಾಸ್ ಭಾಗ್ಯ ಅಂತೂ ಸಿಕ್ಕಿಲ್ಲ. ಅನೇಕ ಕಡೆಗಳಲ್ಲಿ ಸಾವಿರಾರು ಈ LPG ಅವಲಂಬಿತ ಆಟೋಗಳಿದೆ. LPG ಪಂಪ್ಗಳಲ್ಲಿ ಸಮರ್ಪಕವಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಈ ರೀತಿ ಕಿಲೋಮೀಟರ್ ಗಟ್ಟಲೆ ನಿಲ್ಲುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಪ್ರತಿದಿನದ ದುಡಿಮೆ ಬಿಟ್ಟು 3 ರಿಂದ 4 ಗಂಟೆ ಈ ರೀತಿ ಕ್ಯೂನಲ್ಲಿ ನಿಲ್ಲಬೇಕು. ಗ್ಯಾಸ್ ತುಂಬಿಸ್ಕೊಂಡ್ರೆ ದುಡಿಮೆ, ಇಲ್ಲ ಅಂತಂದರೆ ಅದು ಇಲ್ಲ. ಅಲ್ಲೇ ಆಟೋಗಳನ್ನು ಬಿಟ್ಟು ಅನೇಕರು ಹೋಗಿರುವಂಥ ಘಟನೆಗಳು ನಡೆದಿದೆ. ಆಟೋದಲ್ಲಿ ಗ್ಯಾಸ್ ಇಲ್ಲ, ಮುಂದೆ ಚಲಿಸಲ್ಲ, ಅದನ್ನು ತಳ್ಕೊಂಡು ಹೋಗಬೇಕು. ಈ ರಸ್ತೆಗಳಲ್ಲಿ ಟ್ರಾಫಿಕ್ ಇರುವಂಥ ಸಂದರ್ಭದಲ್ಲಿ ಬೆಂಗಳೂರಿನಂಥ ಸಿಟಿಯಲ್ಲಿ ಅದನ್ನು ತಳ್ಕೊಂಡು ಹೋಗೋದಾದರೂ ಹೇಗೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಗ್ಯಾಸ್ ಬಂದಾಗ ನಮ್ಗೆ ತಿಳಿಸಿ, ಅಲ್ಲಿವರೆಗೂ ವಾಹನಗಳು ಇಲ್ಲೇ ಇರಲಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅನೇಕರು ಹೇಳಿ ಅಲ್ಲೇ ನಿಲ್ಲಿಸಿ ಹೋಗಿದ್ದಾರೆ. ಗ್ಯಾಸ್ ಸಿಗದೆ ಸಾವಿರಾರು ಆಟೋಗಳು ಸ್ತಬ್ಧವಾಗಿ ನಿಂತಿದೆ. ಇನ್ನೆಷ್ಟು ದಿನ ಈ ರೀತಿಯ ಅತಂತ್ರ ಅನ್ನುವಂಥ ಗೊಂದಲದ ಜೊತೆಯಲ್ಲಿ ಸರಿ ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಆದರೆ ಗೊಂದಲ ಹಾಗೆ ಮುಂದುವರೆದಿದೆ. ಗ್ಯಾಸ್ ಬಂಕ್ಗಳಲ್ಲಿ ಓವರ್ಲೋಡ್ ಸಮಸ್ಯೆ. ಒಂದು ದಿನಕ್ಕೆ ಸಾಕಾಗ್ತಾ ಇದ್ದಂಥ ಗ್ಯಾಸ್ 4 ಗಂಟೆಯಲ್ಲಿ ಖಾಲಿ ಆಗ್ತಾ ಇದೆ. ಗ್ಯಾಸ್ ಸಿಗದೆ ಸಾವಿರಾರು ಆಟೋಗಳು ಒಂದು ಕಡೆಯಲ್ಲಿ ಸ್ತಬ್ಧವಾಗಿದೆ. ಸರತಿ ಸಾಲಲ್ಲಿ ನಿಂತು 3-4 ಗಂಟೆ ಕಾದು ಆಟೋಗೆ ಗ್ಯಾಸ್ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಕೂಡ ಅನೇಕರಿಗೆ ಸಿಗ್ತಾ ಇಲ್ಲ. ಕೆಲ ಬಂಕ್ಗಳಲ್ಲಿ ಮಾತ್ರ ಸಿಗ್ತಾ ಇರೋದು. ಅದು ಬೆಂಗಳೂರಲ್ಲಿ ಕೆಲವೊಬ್ರು ಆಟೋ ಚಾಲಕರು ಹೇಳ್ತಾ ಇರೋದು ಗಮನಿಸಿದ್ರೆ ಇಡೀ ಬೆಂಗಳೂರು ಸುತ್ತಾಡಿದ್ರು ಕೂಡ ಒಂದು 200-300 ರೂಪಾಯಿ ಖರ್ಚು ಮಾಡಿದ್ರು ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಮುಂಜಾನೆಯಿಂದ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ನಿಂತರೂ ಕೂಡ ಆಟೋ ಚಾಲಕರಿಗೆ ಗ್ಯಾಸ್ ಸಿಕ್ಕಿಲ್ಲ. ಸದ್ಯ ಗ್ಯಾಸ್ ಸ್ಟೇಷನ್ನಲ್ಲಿ ಈಗ ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಹಾಕಿರುವಂಥದ್ದು. ನೋ ಸ್ಟಾಕ್ ಬೋರ್ಡ್ ಕಂಡ ಬಳಿಕ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ರಸ್ತೆಗಳಲ್ಲಿ ತಮ್ಮ ಆಟೋಗಳನ್ನು ನಿಲ್ಲಿಸಿ ಪ್ರತಿಭಟನೆಯನ್ನು ನಡೆಸಿದ್ರು. ಅದಾದ ಬಳಿಕ ಈ ಒಂದು ಬಂಕ್ ಏನಿದೆ, ಬಂಕ್ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಹೈಡ್ರಾಮವೇ ಸೃಷ್ಟಿಯಾಗಿ ಹೋಗಿತ್ತು. ಸುಮಾರು 500ಕ್ಕೂ ಹೆಚ್ಚು ಆಟೋಗಳು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿತ್ತು. ಅದಾದ ಬಳಿಕ ಯಾವುದೇ ರೀತಿಯಾಗಿ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ರು ಕೂಡ, ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡ್ರು ಕೂಡ ನಾವು ಕದಲೋದಿಲ್ಲ ಅನ್ನುವಂತಹ ಹೋರಾಟಕ್ಕೆ ಆಟೋ ಚಾಲಕರು ಮುಂದಾಗಿದ್ರು. ಆದರೆ ಸದ್ಯ ಇದೀಗ ಬಂಕ್ ಮಾಲೀಕರ ಜೊತೆ ಮಾತಾಡಿ ಅದಾದ ಬಳಿಕ ಪೊಲೀಸರು ಆಟೋ ಚಾಲಕರ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ ಬಳಿಕ ಆಟೋ ಚಾಲಕರು ಸ್ಥಳದಿಂದ ತೆರಳಿರುವಂಥದ್ದು. ಒಂದಿಷ್ಟು ಆಟೋ ಚಾಲಕರೇನಿದ್ದಾರೆ ಅವರಿಗೆ ಇನ್ನು ಗ್ಯಾಸ್ ಮನೆಗಳಿಗೆ ಹೋಗ್ಲಿಕ್ಕೆ ಕೂಡ ತಲುಪಲಿಕ್ಕೆ ಗ್ಯಾಸ್ ಇಲ್ಲದ ಕಾರಣ ಗ್ಯಾಸ್ ಸಿಗುತ್ತೆ ಏನೋ ಅನ್ನುವಂತಹ ಆಸೆಯಲ್ಲಿ ನಿಂತಿರುವಂಥದ್ದು. ಯಾಕಂತ ಹೇಳಿದ್ರೆ ಮನೆಗಳಿಗೆ ಹೋಗ್ಲಿಕ್ಕೆ ಕೂಡ ಗ್ಯಾಸ್ ಇಲ್ಲದಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಬಾಡಿಗೆ ಬಿಡಿ, ಮನೆಗಳಿಗೆ ತಲುಪಿದ್ರೆ ಸಾಕು ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಆಟೋಗಳು ಸದ್ಯ ರಸ್ತೆಯಲ್ಲೇ ನಿಂತಿದೆ ಅಂತ ಹೇಳಿದ್ರೆ ಬಂಕ್ನ ಮುಂಭಾಗದಲ್ಲಿ ನಿಂತಿರುವಂಥದ್ದು. ಇನ್ನು ತಾರಕಕ್ಕೆ ಏರಿದ್ದಂತಹ ಪ್ರತಿಭಟನೆ ಏನಿತ್ತು, ಯಾವಾಗ ಪೊಲೀಸರು ಸ್ಥಳಕ್ಕೆ ಬಂದು ಮಾಲೀಕರ ಜೊತೆ ಮಾತಾಡಿಸ್ತಾರೆ, ಅದಾದ ಬಳಿಕ ಬಂಕ್ನ ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. ಗ್ಯಾಸ್ ಇದೆಯಾ ಇಲ್ವಾ ಅನ್ನುವಂತಹ ಒಂದು ಪರಿಶೀಲನೆ ನಡೆಯುತ್ತೆ. ಅದಾದ ಬಳಿಕ ಗ್ಯಾಸ್ ಇಲ್ಲ ಅನ್ನೋದು ಖಾತ್ರಿ ಆದ ಬಳಿಕ ತಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಿ ಆಟೋ ಚಾಲಕರು ಸದ್ಯ ಹೊರಟಿರುವಂಥದ್ದು. ಸದ್ಯ ಗ್ಯಾಸ್ ಬಂಕ್ ಮುಂಭಾಗದಲ್ಲಿ ಶುರುವಾಗಿದ್ದಂತಹ ಪ್ರತಿಭಟನೆ ಏನಿತ್ತು, ಡ್ರಾಮಾ ಏನಿತ್ತು, ಮತ್ತೆ ಆಕ್ರೋಶದ ಕರೆ ಏನಿತ್ತು, ಅವೆಲ್ಲವೂ ಕೂಡ ಸದ್ಯ ಇದೀಗ
ಸ್ತಬ್ಧ ಆಗಿರುವಂಥದ್ದು. ಇದರಿಂದಾಗಿ ಆಟೋ ಚಾಲಕರು ಒಂದು ಕಡೆಯಲ್ಲಿ ಬೆಳಗಿನಿಂದ ನಿಂತು ಕೂಡ ಗ್ಯಾಸ್ ಸಿಗಲಿಲ್ಲ ಅನ್ನುವಂತಹ ನಿರಾಸೆಯಿಂದ ಮನೆಗಳತ್ತ ಮುಖ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಆಟೋ ಚಾಲಕರು ಮಾತ್ರ ನಮಗೆ ಗ್ಯಾಸ್ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಆತಂಕದಲ್ಲೇ ಭಯದಲ್ಲೇ ಬಂಕ್ ಮುಂಭಾಗದಲ್ಲೇ ನಿಂತಿರುವಂಥದ್ದು. ಸಂಜೆ ವೇಳೆಗೆ ಏನಾದರೂ ನಮಗೆ ಗ್ಯಾಸ್ ಸಿಗಬಹುದಾ ಅನ್ನುವಂಥ ಆಸೆಯಲ್ಲೇ ಆಟೋ ಚಾಲಕರು ಕಾಯ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಮುಂಜಾನೆಯಿಂದ ಬಂದು 4 ಗಂಟೆ 5 ಗಂಟೆಗಳ ಕಾಲ ಆಟೋ ಚಾಲಕರು ರಸ್ತೆಯಲ್ಲೇ ನಿಂತರೂ ಕೂಡ ಗ್ಯಾಸ್ ಸಿಗದೇ ಇರುವಂಥದ್ದು ಆಟೋ ಚಾಲಕರ ಆಕ್ರೋಶ ಮತ್ತು ನೋವಿಗೆ ಕಾರಣ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪೊಲೀಸರು ಯಶಸ್ವಿಯಾಗಿ ಈ ಒಂದು ಪ್ರತಿಭಟನೆಯನ್ನು ನಿಲ್ಲಿಸಲಿಕ್ಕೆ ಮುಂದಾಗಿರುವಂಥದ್ದು, ಅದರಲ್ಲಿ ಯಶಸ್ಸನ್ನು ಕೂಡ ಪಡೆದಿರುವಂಥದ್ದು. ಆಟೋ ಚಾಲಕರ ಮನಸ್ಸನ್ನು ಓಲೈಸಿ ಅವರ ಮನವೊಲಿಸುವಂಥ ಕೆಲಸದಲ್ಲಿ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಒಂದು ಕಡೆಯಲ್ಲಿ ಪೊಲೀಸರು ಸಂಪೂರ್ಣವಾಗಿ ಒಂದು ಆಕ್ರೋಶ ಭರಿತಂಥ ಸಂದರ್ಭದಲ್ಲಿ ಚಾಲಕರನ್ನ ತಡೆಯುವಂಥ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಇದೀಗ ಚಾಲಕರು ಮಾಲೀಕರ ಮಾತಿಗೆ ಒಪ್ಪಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಕೈಬಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡ್ರು ಕೂಡ ನಾವು ಕದಲೋದಿಲ್ಲ ಅನ್ನುವಂಥ ಹೋರಾಟಕ್ಕೆ ಆಟೋ ಚಾಲಕರು ಮುಂದಾಗಿದ್ರು. ಆದರೆ ಸದ್ಯ ಇದೀಗ ಬಂಕ್ ಮಾಲೀಕರ ಜೊತೆ ಮಾತಾಡಿ ಅದಾದ ಬಳಿಕ ಪೊಲೀಸರು ಆಟೋ ಚಾಲಕರ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ ಬಳಿಕ ಆಟೋ ಚಾಲಕರು ಸ್ಥಳದಿಂದ ತೆರಳಿರುವಂಥದ್ದು. ಒಂದಿಷ್ಟು ಆಟೋ ಚಾಲಕರೇನಿದ್ದಾರೆ ಅವರಿಗೆ ಇನ್ನು ಗ್ಯಾಸ್ ಮನೆಗಳಿಗೆ ಹೋಗ್ಲಿಕ್ಕೆ ಕೂಡ ತಲುಪಲಿಕ್ಕೆ ಗ್ಯಾಸ್ ಇಲ್ಲದ ಕಾರಣ ಗ್ಯಾಸ್ ಸಿಗುತ್ತೆ ಏನೋ ಅನ್ನುವಂತಹ ಆಸೆಯಲ್ಲಿ ನಿಂತಿರುವಂಥದ್ದು. ಯಾಕಂತ ಹೇಳಿದ್ರೆ ಮನೆಗಳಿಗೆ ಹೋಗ್ಲಿಕ್ಕೆ ಕೂಡ ಗ್ಯಾಸ್ ಇಲ್ಲದಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಬಾಡಿಗೆ ಬಿಡಿ, ಮನೆಗಳಿಗೆ ತಲುಪಿದ್ರೆ ಸಾಕು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಆಟೋಗಳು ಸದ್ಯ ರಸ್ತೆಯಲ್ಲೇ ನಿಂತಿದೆ ಅಂತ ಹೇಳಿದ್ರೆ ಬಂಕ್ನ ಮುಂಭಾಗದಲ್ಲಿ ನಿಂತಿರುವಂಥದ್ದು. ಇನ್ನು ತಾರಕಕ್ಕೆ ಏರಿದ್ದಂತಹ ಪ್ರತಿಭಟನೆ ಏನಿತ್ತು, ಯಾವಾಗ ಪೊಲೀಸರು ಸ್ಥಳಕ್ಕೆ ಬಂದು ಮಾಲೀಕರ ಜೊತೆ ಮಾತಾಡಿಸ್ತಾರೆ, ಅದಾದ ಬಳಿಕ ಬಂಕ್ನ ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. ಗ್ಯಾಸ್ ಇದೆಯಾ ಇಲ್ವಾ ಅನ್ನುವಂತಹ ಒಂದು ಪರಿಶೀಲನೆ ನಡೆಯುತ್ತೆ. ಅದಾದ ಬಳಿಕ ಗ್ಯಾಸ್ ಇಲ್ಲ ಅನ್ನೋದು ಖಾತ್ರಿ ಆದ ಬಳಿಕ ತಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಿ ಆಟೋ ಚಾಲಕರು ಸದ್ಯ ಹೊರಟಿರುವಂಥದ್ದು. ಸದ್ಯ ಗ್ಯಾಸ್ ಬಂಕ್ ಮುಂಭಾಗದಲ್ಲಿ ಶುರುವಾಗಿದ್ದಂತಹ ಪ್ರತಿಭಟನೆ ಏನಿತ್ತು, ಡ್ರಾಮಾ ಏನಿತ್ತು, ಮತ್ತೆ ಆಕ್ರೋಶದ ಕರೆ ಏನಿತ್ತು, ಅವೆಲ್ಲವೂ ಕೂಡ ಸದ್ಯ ಇದೀಗ ಸ್ತಬ್ಧ ಆಗಿರುವಂಥದ್ದು. ಇದರಿಂದಾಗಿ ಆಟೋ ಚಾಲಕರು ಒಂದು ಕಡೆಯಲ್ಲಿ ಬೆಳಗಿನಿಂದ ನಿಂತು ಕೂಡ ಗ್ಯಾಸ್ ಸಿಗಲಿಲ್ಲ ಅನ್ನುವಂತಹ ನಿರಾಸೆಯಿಂದ ಮನೆಗಳತ್ತ ಮುಖ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಆಟೋ ಚಾಲಕರು ಮಾತ್ರ ನಮಗೆ ಗ್ಯಾಸ್ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಆತಂಕದಲ್ಲೇ ಭಯದಲ್ಲೇ ಬಂಕ್ ಮುಂಭಾಗದಲ್ಲೇ ನಿಂತಿರುವಂಥದ್ದು. ಸಂಜೆ ವೇಳೆಗೆ ಏನಾದರೂ ನಮಗೆ ಗ್ಯಾಸ್ ಸಿಗಬಹುದಾ ಅನ್ನುವಂಥ ಆಸೆಯಲ್ಲೇ ಆಟೋ ಚಾಲಕರು ಕಾಯ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಮುಂಜಾನೆಯಿಂದ ಬಂದು 4 ಗಂಟೆ 5 ಗಂಟೆಗಳ ಕಾಲ ಆಟೋ ಚಾಲಕರು ರಸ್ತೆಯಲ್ಲೇ ನಿಂತರೂ ಕೂಡ ಗ್ಯಾಸ್ ಸಿಗದೇ ಇರುವಂಥದ್ದು ಆಟೋ ಚಾಲಕರ ಆಕ್ರೋಶ ಮತ್ತು ನೋವಿಗೆ ಕಾರಣ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪೊಲೀಸರು ಯಶಸ್ವಿಯಾಗಿ ಈ ಒಂದು ಪ್ರತಿಭಟನೆಯನ್ನು ನಿಲ್ಲಿಸಲಿಕ್ಕೆ ಮುಂದಾಗಿರುವಂಥದ್ದು, ಅದರಲ್ಲಿ ಯಶಸ್ಸನ್ನು ಕೂಡ ಪಡೆದಿರುವಂಥದ್ದು. ಆಟೋ ಚಾಲಕರ ಮನಸ್ಸನ್ನು ಓಲೈಸಿ ಅವರ ಮನವೊಲಿಸುವಂಥ ಕೆಲಸದಲ್ಲಿ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಒಂದು ಕಡೆಯಲ್ಲಿ ಪೊಲೀಸರು ಸಂಪೂರ್ಣವಾಗಿ ಒಂದು ಆಕ್ರೋಶ ಭರಿತಂಥ ಸಂದರ್ಭದಲ್ಲಿ ಚಾಲಕರನ್ನ ತಡೆಯುವಂಥ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಇದೀಗ ಚಾಲಕರು ಮಾಲೀಕರ ಮಾತಿಗೆ ಒಪ್ಪಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಕೈಬಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.